ಏನು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ 24ನೇ ವಾರ್ಡು 25ನೇ ವಾರ್ಡ್ಗೆ ಡಬಲ್ ರಸ್ತೆ ಆಗ್ತಾಯಿದೆ. ನಮ್ಮ ಕ್ಷೇತ್ರದ MLA ಸಾಹೇಬರು ಒಳ್ಳೆಯ ಒಂದು ರಸ್ತೆಯನ್ನು ಮಾಡಿಸಿ ಜನಕ್ಕೆ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ದಿವಸದಿಂದ ನಮ್ಮ ಮರಾಠೆ ಜನಾಂಗ ದೇಶದಲ್ಲಿದ್ದು ನಮ್ಮದೊಂದು ಕೋರಿಕೆ ಇದೆ. ಇದಕ್ಕೆ ಮುಂಚೆನೂ MLA ಸಾಹೇಬರಿಗೆ ಒಂದು ಕೋರಿಕೆಯನ್ನು ಇಟ್ಟಿದ್ರಿ. ದೇಶದಲ್ಲಿ ಏನು ಡಬಲ್ ರಸ್ತೆ ಆಗ್ತಾಯಿದೆ, ರಸ್ತೆಗೆ ಛತ್ರಪತಿ ಶಿವಾಜಿ ರಸ್ತೆ ಅಂತ ಒಂದು ನಾಮಕರಣ ಮಾಡಬೇಕಂತೇಳಿ MLA ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ DC ಅವ್ರಿಗೆಲ್ಲನೂ ಒಂದು ಮೆಮೊರಾಂಡಮ್ ಕೊಟ್ಟು ನಮ್ಮ ಒಂದು ದೇಶದಲ್ಲಿ ಈಗ ಒಂದು ಹೆಸರೊಂದು ನಾಮಕರಣ ಮಾಡಬೇಕಂತ ಇದು ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಪುರಸಭೆಗೆ ಇವತ್ತು ಬಂದು ನಮ್ಮ ಏನಿದೆ ನಮ್ಮ ಕುಲಬಾಂಧವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಬಂದು ಮುಖ್ಯ ಅಧಿಕಾರಿಗಳು ಪುರಸಭೆಯಲ್ಲೂ ಒಂದು ಮೆಮೊರಾಂಡಮ್ ಕೊಟ್ಟು ಈ ರೀತಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಅವರಲ್ಲಿ ಮನವಿ ಮಾಡಿ ಒಂದು ಇದು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ MLA ಸಾಹೇಬರು ನಮಗೆ ಇದಕ್ಕೆ ಮುಂಚೆನೂ ಮಾತು ಕೊಟ್ಟಿದ್ದಾರೆ. ಆ ರಸ್ತೆಗೆ ಛತ್ರಪತಿ ಶಿವಾಜಿ ರಸ್ತೆ ಹಿಡಿತೀನಿ, ಆದಷ್ಟು ನಾನು ಪ್ರಯತ್ನ ಪಟ್ಟು ನಿಮಗೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಕೆಲವೊಂದು ಇದು ನಮ್ಮ ದೇಶಗಳಿಗೆ ಬಂದಾಗ ಯಾವುದೇ ಒಂದು ಇದರಲ್ಲಿ ಫಂಕ್ಷನ್ಗಳೆಲ್ಲ ನಾವು ಕೇಳಿದಾಗ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗಲೂ ನಮಗೆ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ದಯವಿಟ್ಟು ನಮ್ಮ MLA ಸಾಹೇಬರು ನಮಗೆ ಅದೊಂದು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ನಾವು ಕೋರ್ಕೊಳ್ತಾ ಇದ್ದೀವಿ. ಬಿಜೆಪಿ ಪಕ್ಷಕ್ಕೆ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಜಿ ಅವರಿಗೆ ಸಾಲಿನ ಒಂದು ಬಜೆಟ್ ಅನ್ನ ಜನವಿರೋಧಿ ಬಜೆಟ್ ಅನ್ನ ಮಂಡಿಸಿದೆ. ಈ ಒಂದು ಬಜೆಟ್ ಕರ್ನಾಟಕಕ್ಕೆ ತುಂಬ ಅನ್ಯಾಯ ಮಾಡಿದೆ. ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದ ಒಂದು ಕೊಡುಗೆಗಳನ್ನು ನೀಡದೆ ಮಲತಾಯಿ ಧೋರಣೆ. ನಮ್ಮ ಕೋಲಾರ ಜಿಲ್ಲೆ ಬರಗಾಲ ಪೀಡಿತ ಪ್ರದೇಶವಾಗಿದ್ದು ಈ ಒಂದು ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದ ನೀರಾವರಿ ಯೋಜನೆಗಳಿಗೆ ಯಾವುದೇ ಒಂದು ಹಣವನ್ನಾಗಲಿ ಮೀಸಲಿನಾಗಲಿ ಅನುದಾನವನ್ನು ಕೊಡದೆ ಕೋಲಾರ ಜಿಲ್ಲೆಗೆ ಸಂಸದರು ಏನಿದ್ದಾರೆ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಈ ಬಾರಿ ಚೊಂಬನ್ನು ಕೊಟ್ಟಿದ್ದಾರೆ. ಅದೇ ರೀತಿ 17 ಜನ NDA ಸಂಸದರು ಏನಿದ್ದಾರೆ ಅವರು ಕೂಡ ನಮ್ಮ ಕರ್ನಾಟಕಕ್ಕೆ ಆಗ್ತಾರ ಅನ್ಯಾಯವನ್ನು ಸಂಸತ್ನಲ್ಲಿ ಪ್ರತಿಧ್ವನಿಯನ್ನು ಎತ್ತದೆ ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಮೌನವಾಗಿ ಇರುವ ಮುಖಾಂತರ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಯಾರು 17 ಜನ ಸಂಸದರು ಪ್ರತಿಭಟಿಸದೆ ಮೌನವಾಗಿರುವ ಮೂಲಕ ಕರ್ನಾಟಕಕ್ಕೆ ಚೊಂಬು 3 ನಾಮ ಇದನ್ನು ತಂದುಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 17 ಜನ ಸಂಸದರು ಕೇಂದ್ರ ಸರ್ಕಾರದ ವಿರುದ್ಧ ಪರವಾಗಿ ಮಾತಾಡಿ, ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಮಾತಾಡಿ ನಮಗೆ ಬರಬೇಕಾಗಿರುವಂಥ ಅನುದಾನಗಳನ್ನು ಇನ್ನೂ ಹೆಚ್ಚಿನ ರೀತಿಗೆ ಬಿಡುಗಡೆಗೊಳಿಸಿದ್ದಲ್ಲಿ NSY ಹಾಗೂ ಯುವ ಕಾಂಗ್ರೆಸ್ ಹಾಗೂ ಮುಂದಿನ ಹಂತಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಕ್ಕ ಒಂದು ಪಾಠವನ್ನು ಕಲಿಸಬೇಕಾದಂಥ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ.